ಬಾಗಲಕೋಟೆಗ ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉದ್ರಿಕ್ತರನ್ನ ನಿಯಂತ್ರಿಸೋಕೆ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಗಿದೆ. ಬಾಗಲಕೋಟೆಗ ಕಿಲ್ಲಾ ಓಣಿಯಲ್ಲಿ ಇದೀಗ ಮತ್ತೆ ಕಲ್ಲು ತೂರಾಟ. ಪೊಲೀಸರು ನಿನ್ನೆಯಿಂದ ಹರಸಾಹಸ ಪಡ್ತಾ ಇದ್ದಾರೆ. ಎರಡೂ ಕಡೆಯವರನ್ನ ಮಾತನಾಡ್ತಾ ಇದ್ದಾರೆ, ಸಮಾಧಾನದಿಂದ ಇರಿ ಅಂತ. ಇಲ್ಲ, ವರ್ಕೌಟ್ ಆಗಿಲ್ಲ. ಮತ್ತೆ ಉದ್ರಿಕ್ತರನ್ನ ಚದುರಿಸೋಕೆ ಲಘು ಲಾಠಿ ಪ್ರಹಾರವನ್ನ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಲಘು ಲಾಠಿ ಪ್ರಹಾರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆಯಲ್ಲಿ ಹಿಂದೂ ಮುಖಂಡರು ನಮಗ್ ನ್ಯಾಯ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ, ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ತನಿಖೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. 8 ಮಂದಿನ ವಶಪಡಿಸಿಕೊಳ್ಳಲಾಗಿದೆ. ಗಮನಿಸ್ತಾ ಇದ್ದೀರಾ ನೀವು, ಲಾಠಿ ಪ್ರಹಾರ ಆಗ್ತಾ ಇರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಛಲ್ಲಾಪಿಲಿಯಾಗಿ ಗೆದ್ದೋ ಬಿದ್ದು ಅಂತ ಓಡ್ತಾ ಇದ್ದಾರೆ. ಹಿಂದೂ ಮುಖಂಡರು ಅರ್ಧದಲ್ಲೇ ಪೊಲೀಸರನ್ನ ತಡೆದಿದ್ದಾರೆ. ಅಲ್ಲಿ ಮಾತಿಗೆ ಮಾತು ಬೆಳೆದಿದೆ. ಅದು ಒಂದ್ ಕಡೆಯಲ್ಲೇ ಆದ್ರೆ ಇನ್ನೊಂದು ಕಡೆಯಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಇದನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ, ಅಲ್ಲಿನ ಸಿಚುವೇಶನ್ ಅನ್ನ ತಮ್ಮ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ಗಳಲ್ಲಿ ಪೊಲೀಸರು ಮೇಲೇನೆ ಕಲ್ಲು ತೂರಾಟ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಅಸಹ್ಯಕರ. ಈ ತರದೊಂದು ಮನಸ್ಥಿತಿಗೆ ಯಾರು ಇಳಿಬಾರ್ದು. ಅದು ಯಾವುದೇ ಸಮುದಾಯದವರಾಗಿರ್ಲಿ, ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡ್ತಾರೆ ಅಂತ ಅವರು. ವ್ಯತ್ಯಾಸ ಏನ್ ಬಂತು ನಿಮ್ಮ ವ್ಯಕ್ತಿತ್ವಗಳಿಗೆ? ಅವ್ರಿಗೂ ನಿಮ್ಗಿರುವಂತ ವ್ಯತ್ಯಾಸಗಳಾದ್ರೂ ಏನು? ನೋಡಿ, ನಿನ್ನೆ ಆಗಿದ್ದಂತ ಘಟನೆ, ನನ್ನ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ತೂರಾಟ ಆಗತ್ತೆ. ಅದಕ್ಕೆ ಒಂದಷ್ಟು ಅಸಮಾಧಾನ ವ್ಯಕ್ತ ಆಗತ್ತೆ. ಇಲ್ಲಿ ಗಾಯ ಆಗಿರೋದು ಪೊಲೀಸರಿಗೆ. ಅವ್ರು ಸಮಾಧಾನದಿಂದ ಇರಿ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. 8 ಮಂದಿಯನ್ನು ವಶಕ್ಕೂ ಪಡ್ಕೊಂಡಿದ್ದಾರೆ. ಆದ್ರೆ ಆಕ್ರೋಶದ ಕಟ್ಟೆ ಹೊಡೆದಿದೆ. ನಾವು ಕಲ್ಲು ತೂರಾಟ ಮಾಡ್ತೀವಿ ಅಂತ ಇದೀಗ ಕಲ್ಲು ತೂರಾಟವನ್ನ ಮಾಡ್ಲಾಗ್ತಾ ಇದೆ. ಇದು ಈಗಿನ ಚಿತ್ರಣ ನೀವು ನೋಡ್ತಾ ಇರೋದು. ಎಲ್ಲ ಚಲ್ಲಾಪಿಲಿ ಓಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ ನೀವು. ಲಾಠಿ ಪ್ರಹಾರ ಮಾಡಿದ್ದಾರೆ ಪೊಲೀಸರು. ಕಂಟ್ರೋಲ್ ಮಾಡ್ಬೇಕಲ್ಲ. ಪರಿಸ್ಥಿತಿ ಹತೋಟಿಗೆ ಬರ್ಲಿಲ್ಲ ಅಂತ ಅಂದ್ರೆ ಮತ್ತೊಂದಷ್ಟು ಸಮಸ್ಯೆಗೆ ಎದುರಾಗತ್ತೆ. ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದಕ್ಕೆ ಅಂತಾನೆ ಕೆಲವು ವಿಷ ಜಂತುಗಳಿರ್ತಾವೆ. ಅವುಗಳ ಕೆಲಸ ಇಷ್ಟೇನೆ, ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ. ಇಲ್ಲಾಗಿರೋದು ಕೂಡ ಅದೇ. ನಿನ್ನೆ ಒಂದು 5 ನಿಮಿಷ ಸಮಾಧಾನದಲ್ಲಿ ಎಲ್ರೂ ಇದ್ದಿದ್ರೆ ಮೆರವಣಿಗೆ ಮುಗ್ದೆ ಹೋಗಿರೋದು. ಆದ್ರೆ ಸಮಾಧಾನದಿಂದ ಇರ್ಲಿಲ್ಲ. ಒಟ್ಟು ಹಾಳು ಮಾಡ್ಬೇಕಲ್ಲ ಎಲ್ಲಾನು. ತಿಳಿ ನೀರಿಗೆ ಕಲ್ಲು ಹೊಡೆಯೋದು ಅಂತಾರಲ್ಲ, ಆ ಕೆಲಸನ ಮಾಡೋದು. ಇಡೀ ವಾತಾವರಣವನ್ನ ಹದಗೆಡಿಸುವಂತ ಕೆಲಸವನ್ನ ಮಾಡೋದು. ಪೊಲೀಸರು ಇದೀಗ ಅನಿವಾರ್ಯ ಪರಿಸ್ಥಿತಿ. ಕಂಟ್ರೋಲಿಗೆ ಬರ್ಬೇಕು ಅಂದ್ರೆ ಲಾಠಿ ಎತ್ಕೋಬೇಕು. ಇಲ್ಲ ಅಂತಂದ್ರೆ ಆಗಲ್ಲ. ಇವ್ರ ಮಾತು ಕೇಳಲ್ಲ. ಯಾರ್ದಾರು ತಲೆನೇ ಹೊಡಿತಾರೆ ಇವ್ರುಗಳು. ಅದ್ ಯಾರಾದ್ರೂ ಆಗಿರ್ಲಿ. ಪೊಲೀಸರು ಏನೇ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲರ ರಕ್ಷಣೆಗೆ. ನೋಡಿ, ಇಲ್ಲಿ ಪಾಪ ಹೆಂಗಸರೆಲ್ಲ ಇದ್ದಾರೆ, ಎಲ್ಲ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ. ಇವ್ರ ಗಲಾಟೆಗಳಲ್ಲಿ ಯಾವ್ದಾದ್ರು ಅಮಾಯಕರು ತಲೆ ಹೊಡಿತಾರೆ. ಯಾಕೆ ಈ ತರದ್ದು ತಾಳ್ಮೆ ಕಳ್ಕೊಂತಾರೋ ಮತ್ತೆ ಮೀರಿದ ವರ್ತನೆ ಮಾಡ್ತಾರೋ ಅರ್ಥ ಆಗಲ್ಲ. ಮುಖಂಡರುಗಳು ಅಂತ ಅನ್ನಿಸ್ಕೊಂಡವ್ರು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಅದು ಎರಡೂ ಕಡೆಯವರು, ಅವ್ರ ಕಡೆ ಇವ್ರ ಕಡೆ ಅಂತಲ್ಲ. ಪೊಲೀಸರು ಎಷ್ಟು ಮಂದಿ ಇರ್ತಾರೆ ಅಷ್ಟೂ ಮಂದಿನೂ ಕೂಡ ಸಮಾಧಾನ ಪಡಿಸ್ತಾ ಇದ್ದಾರೆ. ಇರಿ, ಸಮಾಧಾನದಲ್ಲಿ ಇರಿ, ನಾವು ಸರಿ ಮಾಡ್ತೀವಿ ಅಂತ. ಅದನ್ನ ಕೇಳೋ ತಾಳ್ಮೆ ಇಲ್ಲ. ಕಲ್ಲಿಗೆ ಕಲ್ಲೇ, ಚಪ್ಪಲಿಗೆ ಚಪ್ಪಲಿನೇ ಅಂತಾದ್ರೆ ಹೆಂಗಿರುತ್ತೆ ಹೇಳಿ ಸಮಾಜ? ನೋಡೋಣ. ಅವ್ರು ಏನ್ ಮಾಡ್ತಾರೆ, ನಾವು ಅದನ್ನೇ ಮಾಡ್ತೀವಿ ಅಂತ ಹೊರಟು ನಿಂತು ಬಿಟ್ರೆ ಏನಾಗತ್ತೆ ಹೇಳಿ? ಮನೇಲಿ ಒಬ್ರೊಬ್ರು ಕತ್ತೆ ಇಟ್ಕೊಂಡು ನಿಂತ್ಕೋಬೇಕು. ಎಷ್ಟು ದಿನ, ಎಷ್ಟು ವರ್ಷ ಏನ್ ಮಾಡ್ತೀರಾ? ಏನ್ ಸಾಧಿಸ್ತೀರಾ ಇದರಿಂದ? ಉದ್ರಿಕ್ತರನ್ನ ನಿಯಂತ್ರಿಸೋಕೆ ಲಾಠಿ ಪ್ರಹಾರವನ್ನ ಮಾಡಲಾಗಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟ. ನೋಡಿದ್ರೆ 144 ಸೆಕ್ಷನ್ ಜಾರಿ ಮಾಡಿದ್ರು, ನಿಷೇಧಾಜ್ಞೆ ಜಾರಿ ಮಾಡಿದ್ರು. 4 ಜನಕ್ಕಿಂತ ಜಾಸ್ತಿ ಜನ ಇರಂಗಿಲ್ಲ ಅಂತ. ಈ ತರ ಪುಂಡ ಪೋಖ್ರಿಗಳು ಇರ್ತಾರೆ. ಇವ್ರಗಳ ಕೆಲಸ ಇದೇನೆ, ಕಿತಾಪತಿ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾರು ಕಲ್ಲು ಎಸೆದ್ರು ಅಂತ ಗೊತ್ತಾಗಲ್ಲ. ಎಲ್ಲಿಂದ ಒಂದು ಕಲ್ಲು ಬಂದ್ಬಿಡುತ್ತೋ ಗೊತ್ತಿಲ್ಲ. ಆಮೇಲೆ ಆತ ಮನೆ ಸೇರ್ಕೊಬಿಡ್ತಾನೆ, ಇಲ್ಲ ಊರ್ ಬಿಟ್ಬಿಡ್ತಾನೆ. ಇನ್ನುಳಿದವರು ಅದನ್ನ ನೋಡ್ಕೊಂಡು ಇನ್ನೊಂದಷ್ಟು ಕಲ್ಲು ತೂರಾಟ ಮಾಡ್ತಾರೆ. ನೋಡಿ, ಇಲ್ಲಿ ಇರೋರೆಲ್ಲ ಸಣ್ಣ ವಯಸ್ಸಿನವ್ರು ಕಾಣಿಸ್ತಾ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಪಾಪ ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ತೆಗ್ದೊಂದು ಕಲ್ಲು ಬಿಸಾಕಿದ್ರೆ ಮತ್ತೆ ಇನ್ನೊಂದವ್ರು 4 ಜನ ಕಲ್ಲು ಬಿಸಾಕ್ತಾರೆ. ನೋಡಿ, ಸ್ವಲ್ಪನಾದ್ರೂ ಭಯ ಅನ್ನೋದು ಇದೆಯಾ? ಕಲ್ಲು ಬಿಸಾಕ್ ಓಡೋದಷ್ಟೇ ಕೆಲಸ. ಪೊಲೀಸರು ಇರ್ತಾರೆ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮಂಗೆ ಮನುಷ್ಯರು ಅಲ್ಲ. ನೋಡಿ, ಇಲ್ಲಿ ಪಾಪ ಮಹಿಳಾ ಪದೇ ಕೂಡ ಇದ್ದಾರೆ. ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಈ ತರ ಒಮ್ಮೆಲೆ ದಾಂಧಲೆ ಮಾಡೋದಕ್ಕೆ ನಿಂತು ಬಿಟ್ರೆ ಹಿಂದೂ ಮುಖಂಡರು ಒಂದ್ ಕಡೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಾಜಿ ಜಯಂತಿ ವೇಳೆ ನಡೆದಂತ ಕಲ್ಲು ತೂರಾಟ